ಕಾಡಾನೆಗಳ ಸಂಚಾರವಿರುವ ದಟ್ಟ ಅರಣ್ಯ. ಕೊಡಗಿನ ತಡಿಯಂಡಮೋಳ್ ಶಿಖರದ ದಾರಿಯಲ್ಲಿ ಒಬ್ಬೊಂಟಿ ಮಹಿಳೆಯೊಬ್ಬಳು ದಾರಿ ತಪ್ಪಿ ಬರೋಬ್ಬರಿ 4 ದಿನಗಳ ಕಾಲ ಕಾಡಿನಲ್ಲೇ ಉಳಿದು ಕೊನೆಗೂ ಮರಳಿ ಬಂದಿದ್ದಾಳೆ ಎಂಬ ಸುದ್ದಿಯನ್ನು ಅರಗಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗಿಲ್ಲ. ನಿಜವಾಗಿಯೂ ದಾರಿ ತಪ್ಪಿದ್ದಾಳೆಯೇ ಎಂಬ ಗುಸುಗುಸು ಈಗ ಎಲ್ಲೆಡೆ ಹರಿದಾಡುತ್ತಿದೆ. ಕೆಲವರು ಈ ಬಗ್ಗೆ ಸಮಗ್ರ ತನಿಖೆಗೂ ಒತ್ತಾಯಿಸಿದ್ದಾರೆ. ಕೇರಳದ ನಾದಪುರಂ ಮೂಲದ ಶರಣ್ಯ ಅವರ ಮಾತುಗಳ ಬಗ್ಗೆ ಹಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ವೇಳೆ ಕಾಡು ತನ್ನ ಅಸ್ತಿತ್ವವನ್ನೇ ಬದಲಾಯಿಸುತ್ತದೆ, ಭಯಾನಕವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಎಂತಹ ಗುಂಡಿಗೆಯವರಾದರೂ ಭಯಾಂತಕಕ್ಕೆ ಸಿಲುಕುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಶಬ್ದ ಮಾಡುವ ಮೂಲಕ ಅಥವಾ ದಾರಿ ಹುಡುಕುವ ಬಗ್ಗೆ ಆಲೋಚಿಸುತ್ತಾರೆ. ತಾನು ಬಂದ ದಾರಿಯನ್ನು ಹುಡುಕಲು ಯತ್ನಿಸುತ್ತಾರೆ. ಆದರೆ ಶರಣ್ಯಳ ವಿಷಯದಲ್ಲಿ ಇದು ಸಂಭವಿಸಲಿಲ್ಲ. ಕಾಲುಗಳು ನೋಯುತ್ತಿದ್ದರಿಂದ ವಿಶ್ರಾಂತಿ ಪಡೆದಿದ್ದೇನೆ ಎಂದು ಶರಣ್ಯ ಹೇಳುತ್ತಾಳೆ. ಆದರೆ ಇದು ರೆಸಾರ್ಟ್ ಅಲ್ಲ, ದಟ್ಟವಾದ ಕಾಡು. ದ್ರೋಣ್ ನೋಡುತ್ತಾ 2ನೇ ದಿನ ಅಲ್ಲೇ ಇದ್ದ ಶರಣ್ಯ 3ನೇ ದಿನ ಹೊರಡಲು ಪ್ರಯತ್ನಿಸಿದಾಗ ಮಳೆ ಬಂತು ಎಂಬ ಮಾಹಿತಿ ಸಿಕ್ಕಿದೆ. ಪರಿಸ್ಥಿತಿ ನೋಡಿದರೆ ಶರಣ್ಯ ಬದುಕಲು ಯತ್ನಿಸುತ್ತಿರುವ ವ್ಯಕ್ತಿಯ ಮನಸ್ಥಿತಿ ಹೊಂದಿರಲಿಲ್ಲ. ಆಹಾರವಿಲ್ಲದೆ ಕಾಡಿನಲ್ಲಿ 3 ದಿನಗಳನ್ನು ಕಳೆದ ಶರಣ್ಯಳ ಮುಖದಲ್ಲಿ ಯಾವುದೇ ಆಯಾಸ ಇರಲಿಲ್ಲ. ವನ್ಯ ಜಂತುಗಳಿರುವ ಈ ಕಾಡಿನಲ್ಲಿ ಆಕೆ 4 ದಿನಗಳನ್ನು ಕಳೆದಿದ್ದಾರೆ ಎಂಬುದು ಆಶ್ಚರ್ಯಕರ ಮತ್ತು ನಂಬಲು ಕಷ್ಟವಾದ ವಿಚಾರ ಎಂದು ಹಲವರು ಹೇಳಿಕೆ ನೀಡಿದ್ದಾರೆ. ಗುರುವಾರದಿಂದ ಭಾನುವಾರದವರೆಗೆ ಅಂದರೆ ಸುಮಾರು 80 ಗಂಟೆಗಳ ಕಾಲ ಶರಣ್ಯ ಏನನ್ನೂ ತಿಂದಿಲ್ಲ ಎನ್ನಲಾಗಿದೆ. ಆದರೂ ಆಕೆಯ ಮುಖದಲ್ಲಿ ಬಳಲಿಕೆಯ ಲಕ್ಷಣಗಳೇ ಇರಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟು ದಿನ ಊಟ ನೀರನ್ನು ಸೇವಿಸದೇ ಇದ್ದಿದ್ದರೆ ಕನಿಷ್ಠ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರಬೇಕಿತ್ತು. ಆದರೆ ಶರಣ್ಯ ಸಲೀಸಾಗಿ ನಡೆದುಕೊಂಡೇ ಬಂದಿದ್ದಳು. ಕಾಡಿನಲ್ಲಿ 3 ದಿನ ರಾತ್ರಿ ಅಲೆದಾಡಿದ್ದರೂ ಶರಣ್ಯಳ ಬಟ್ಟೆಗಳು ಕೊಳೆಯಾಗಿಲ್ಲ. ಇದು ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿದೆ. ಆಕೆ ಬೇರೆಯಲ್ಲಾದರೂ ಸುರಕ್ಷಿತವಾಗಿದ್ದಾಳೆ ಎಂದು ಹಲವರು ಪ್ರಶ್ನೆ ಹಾಕಿದ್ದಾರೆ. ದಟ್ಟ ಕಾಡಿನಲ್ಲಿ ಕಾಲ ಕಳೆದ ಶರಣ್ಯಳ ಮುಖದಲ್ಲಿ ಭಯದ ಕಳೆಯೇ ಇರಲಿಲ್ಲ. ಈ ಬಗ್ಗೆ ಕಾರ್ಯಾಚರಣೆ ತಂಡದವರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಶರಣ್ಯಳನ್ನು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪರೀಕ್ಷೆ ನಡೆಸಿ ಕೇರಳಕ್ಕೆ ಕಳುಹಿಸಿಕೊಡಲಾಯಿತು. ಪೊಲೀಸರು ಆಕೆಯನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲೇ ಇಲ್ಲ. ಈ ಅವಸರ ಯಾಕೆ ಎಂಬುದು ಹಲವರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.